ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ರಾತ್ರಿ ಶಿವಲಿಂಗದ ಮುಂದೆ ದೀಪ ಹಚ್ಚಿದರೆ ನಿಮ್ಮ ಶ್ರೀಮಂತಿಕೆ ಹೆಚ್ಚಾಗುವುದು ಅಥವಾ ಶ್ರೀಮಂತಿಕೆ ನಿಮಗೆ ಒಲಿದು ಬರುವುದು ಹೇಗೆ ಅನ್ನೋದನ್ನು ಒಂದು ಕಥೆಯ ಮೂಲಕ ಎಷ್ಟು ಚೆನ್ನಾಗಿದೆ ನೋಡಿ. ಕತೆ ಕೇಳಿ. ಇದು ತುಂಬಾ ಒಳ್ಳೆಯದಿದೆ. ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನನ್ನ ವಿಡಿಯೋನ ನೋಡೋದು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸ್ಬೋದು. ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಜನ್ಮ ದಿನಾಂಕವನ್ನು, ಅಂದರೆ ನಿಮ್ಮ ಜನ್ಮ ದಿನಾಂಕ ಏನಾದರೂ ಗೊತ್ತಿದ್ದರೆ ಅದನ್ನು ತಿಳಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರ ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮೊಂದಿಗೆ ಯಾವತ್ತೂ ಇರ್ತೇನೆ. ಹಾಗೂ ನಾನು ನಂಬಿರುವ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಶಿವಪುರಾಣದ ಪ್ರಕಾರ ರಾತ್ರಿ ಶಿವಲಿಂಗದ ಮುಂದೆ ದೀಪವನ್ನು ಬೆಳಗುವುದರಿಂದ ನೀವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ತೀರಿ. ಇದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ರಾತ್ರಿ ಶಿವಲಿಂಗದ ಮುಂದೆ ದೀಪವನ್ನು ಹೇಗೆ ಬೆಳಗಿಸಬೇಕು? ಶಿವಲಿಂಗದ ಮುಂದೆ ದೀಪವನ್ನು ಬೆಳಗಿಸುವುದರಿಂದ ನಿಮಗೆ ಏನೆಲ್ಲ ಪ್ರಯೋಜನ ಇದೆ? ಹಿಂದೂ ಧರ್ಮದಲ್ಲಿ ಸೂಚಿಸಲಾದ 18 ಪುರಾಣಗಳಲ್ಲಿ ಶಿವಪುರಾಣವನ್ನು ಮಹಾಪುರಾಣ ಅಂತ ಕರೆಯಲಾಗುತ್ತದೆ. ಇದು ಎಲ್ಲ ಪುರಾಣಗಳಲ್ಲಿ ಹೆಚ್ಚು ಓದಿದ ಪುರಾಣವಾಗಿದೆ ಮತ್ತು ಇದರಲ್ಲಿ ಶಿವನ ಶ್ರೇಷ್ಠತೆಯ ಬಗ್ಗೆ ಹೇಳಲಾಗಿದೆ. ಇದಲ್ಲದೆ ಶಿವ ದೇವರು ಅವರ ಮಹಿಮೆಯ ಕುರಿತು ಹಾಗೂ ಶಿವಭಕ್ತಿಯ ಕುರಿತು ಇದರಲ್ಲಿ ವಿವರಿಸಲಾಗಿದೆ. ಶಿವಪುರಾಣವು ಶೈವ ಧರ್ಮಕ್ಕೆ ಸಂಬಂಧಿಸಿದ ಪ್ರಭಾವಶಾಲಿ ಪುರಾಣವಾಗಿದೆ. ಇದು 6 ವಿಭಾಗಗಳನ್ನು ಮತ್ತು 24,000 ಶ್ಲೋಕಗಳನ್ನು ಒಳಗೊಂಡಿದೆ. ದೇವರ ವಿವಿಧ ರೂಪಗಳ ಕುರಿತು, ಅವತಾರಗಳ ಕುರಿತು ಮತ್ತು ಜ್ಯೋತಿರ್ಲಿಂಗಗಳ ಕುರಿತಾಗಿರುವ ವಿವರವಾದ ವಿವರಣೆಯು ಶಿವಪುರಾಣದಲ್ಲಿ ಕಂಡುಬರುವಂಥದ್ದು. ಶಿವ ಮತ್ತು ಬ್ರಹ್ಮಾಂಡದ ಸೃಷ್ಟಿಗೆ ಸಂಬಂಧಿಸಿದ ನಿಗೂಢ ವಿಷಯಗಳನ್ನು ಶಿವಪುರಾಣದಲ್ಲಿ ವಿವರಿಸಲಾಗಿದೆ. ಇದಲ್ಲದೆ ಅನೇಕ ಪವಾಡ ಸದೃಶ ಪರಿಹಾರಗಳು ಕೂಡ ಇದರಲ್ಲಿ ತಿಳಿಸಲಾಗಿದೆ. ಪ್ರತಿ ರಾತ್ರಿ ಶಿವಲಿಂಗದ ಬಳಿ ದೀಪವನ್ನು ಯಾಕೆ ಹಚ್ಚಬೇಕು ಅನ್ನೋದನ್ನು ನಾನು ಒಂದು ಕಥೆಯ ಮೂಲಕ ನಿಮಗೆ ಹೇಳ್ತಾ ಹೋಗ್ತೇನೆ. ಪೌರಾಣಿಕ ಸಂಪ್ರದಾಯಗಳ ಪ್ರಕಾರ ಪ್ರತಿ ರಾತ್ರಿ, ಅಂದರೆ ಮಧ್ಯರಾತ್ರಿ 11-12 ಗಂಟೆಯ ನಡುವೆ ಶಿವಲಿಂಗದ ಬಳಿ ದೀಪವನ್ನು ಹಚ್ಚಿಡಬೇಕು. ಇದಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆಯು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಈ ಕಥೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಗುಣನಿಧಿ ಎಂಬ ಬಡವ ತನ್ನ ಹಸಿವನ್ನು ನೀಗಿಸಿಕೊಳ್ಳಲು ಆಹಾರವನ್ನು ಹುಡುಕ್ತಾ ಇದ್ದನು. ಹೀಗಿರುವಾಗ ತಡರಾತ್ರಿ ಶಿವನ ದೇವಸ್ಥಾನವನ್ನು ತಲುಪಿ ಅಲ್ಲಿಯೇ ರಾತ್ರಿ ಕಳೆಯುವ ಯೋಚನೆ ಮಾಡಿದನು. ಅದು ಮಧ್ಯರಾತ್ರಿಯಾದ ಕಾರಣ ದೇವಸ್ಥಾನದ ಬೆಳಕನ್ನು ಆರಿಸಲಾಗಿತ್ತು. ಈ ಕಾರಣಕ್ಕಾಗಿ ಅವನು ದೇವಸ್ಥಾನದ ಕತ್ತಲೆಯನ್ನು ಹೋಗಲಾಡಿಸಲು ತಾನು ಹಾಕಿರುವ ಅಂಗಿಯನ್ನು ಸುಟ್ಟು ಹಾಕಿದನು. ಅಂಥ ಪರಿಸ್ಥಿತಿಯಲ್ಲಿ ರಾತ್ರಿಯ ವೇಳೆ ಶಿವದೇವರ ಮುಂದೆ ತನ್ನ ಅಂಗಿಯನ್ನು ಸುಟ್ಟು ಅದರಿಂದ ಶಿವದೇವರಿಗೆ ದೀಪವನ್ನು ಬೆಳಗಿಸುವುದರಿಂದ ಅವನ ಮುಂದಿನ ಜನ್ಮವು ದೇವತೆಗಳ ಭಂಡಾರ ಕುಬೇರ ದೇವನಾಗಿ ಆರಿಸಲಾಯಿತು. ಈ ಕಥೆಯ ಪ್ರಕಾರ ರಾತ್ರಿಯಲ್ಲಿ ಶಿವಲಿಂಗದ ಬಳಿ ದೀಪವನ್ನು ಬೆಳಗಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಮೂಲಕ ವ್ಯಕ್ತಿಯು ಅಪಾರ ಸಂಪತ್ತು ಮತ್ತು ಖ್ಯಾತಿಯನ್ನು ಪಡೆಯುತ್ತಾನೆ. ನೀವು ರಾತ್ರಿ ಸಮಯದಲ್ಲಿ ಶಿವಲಿಂಗದ ಮುಂದೆ ದೀಪವನ್ನು ಬೆಳಗಿಸುವುದರಿಂದ ವ್ಯಕ್ತಿಯು ಶ್ರೀಮಂತಿಕೆಯನ್ನು ಹಾಗೂ ಹಣವನ್ನು ಪಡೆದುಕೊಳ್ತಾನೆ ಅನ್ನುವ ನಂಬಿಕೆ ಇದೆ. ನೀವೇನಾದರೂ ಜೀವನದಲ್ಲಿ ಸಂಪತ್ತು ಆಗಿರ್ಬೋದು, ಧನ ಮತ್ತು ಶ್ರೀಮಂತಿಕೆಯನ್ನು ಪಡೆಯಲು ಬಯಸಿದರೆ ನಿಮಗೆ ಆಗುವವರು ಫೋರ್ಸೆಬ್ಲಿ ಏನಿಲ್ಲ, ನಂಬಿಕೆ ಮತ್ತು ನಿಮ್ಮಿಂದ ಸಾಧ್ಯ ಆದರೆ ಇದನ್ನು ಮಾಡಿ ನೋಡುವುದು ಏನಿಲ್ವಲ್ಲ. ದೇವರ ಬಗ್ಗೆ ಏನೇ ಮಾಡಿದರೂ ಅದರಿಂದ ನಷ್ಟ ಅಂತೂ ಏನೂ ಆಗೋದಿಲ್ಲ. ಒಳ್ಳೆಯದೇ ಆಗುತ್ತೆ, ಕೆಟ್ಟದಂತೂ ಖಂಡಿತ ಆಗೋದಿಲ್ಲ. ಹಾಗೆಯೇ ನಿಮಗೆ ಏನಾದರೂ ನಿಮ್ಮ ಕಷ್ಟಗಳು ದೂರ ಆಗಬೇಕು ಅಂದರೆ, ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂದರೆ, ಅಥವಾ ಸಂಪತ್ತು, ಧನ, ಶ್ರೀಮಂತಿಕೆ ಏನಾದರೂ ಪಡೆಯಲು ಬಯಸಿದರೆ ಪ್ರತಿನಿತ್ಯ ನೀವೇನಾದರೂ ಶಿವಲಿಂಗ ನಿಮ್ಮ ಮನೆಯಲ್ಲಿ ಇದ್ದರೆ ಅದರ ಮುಂದೆ ದೀಪವನ್ನು ಬೆಳಗಿಸಿರಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇಲ್ಲದೇ ಇದ್ದರೆ ನೀವು ಹತ್ತಿರದ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಶಿವಲಿಂಗದ ಮುಂದೆ ದೀಪವನ್ನು ಬೆಳಗಿಸ್ಬೋದು. ಅಂದರೆ ಹಗಲು ಹೊತ್ತಿನಲ್ಲೂ ದೀಪ ಬೆಳಗಿಸ್ಬೋದು ಅಥವಾ ರಾತ್ರಿ ಹೊತ್ತಿನಲ್ಲೂ ಸಾಧ್ಯವಾಗುವುದಾದರೆ ಮಾತ್ರ ದೀಪವನ್ನು ಹಚ್ಚಿ. ಖಂಡಿತವಾಗ್ಲೂ ನಮ್ಮ ಸಮಸ್ಯೆ ಏನಾದರೂ ದೂರ ಆಗಬೇಕು ಅಂದರೆ ನಾವು ದೇವರಿಗೆ ಸ್ವಲ್ಪ ಟೈಮನ್ನು ಕೊಟ್ಟರೆ ಅದು ನಷ್ಟ ಆಗಲ್ಲ, ಒಳ್ಳೆಯದಾಗುತ್ತೆ. ಒಂದಲ್ಲ ಒಂದು ದಿನ ನಾವು ನಂಬಿರುವ ದೇವರು ಯಾವತ್ತೂ ಕೈ ಬಿಡಲ್ಲ. ಅಷ್ಟೇ. ನಮ್ಮ ಕರ್ಮಫಲದಲ್ಲಿ ನಾವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಥವಾ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಹೊರತು ನಾವು ನಂಬಿರುವ ದೇವರು ಯಾವತ್ತೂ ನಮಗೆ ಕಷ್ಟವನ್ನು ಕೊಡಲ್ಲ, ಒಳ್ಳೆಯದನ್ನೇ ಮಾಡ್ತಾರೆ. ಎಷ್ಟು ಕಷ್ಟ ಬಂದರೂ ಅವರು ನಮ್ಮನ್ನು ಕೈ ಬಿಡೋದಿಲ್ಲ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ
ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.